ಎಲ್ಲರಿಗೂ ನಮಸ್ಕಾರಗಳು. ಸ್ವಲ್ಮೆಲ್ಲ ಮಾತಿರಲ್ಲ ನಮ್ಮ ಈ ಚಾನಲ್ ವೀಕ್ಲಿ ಮಾತಿರಲ್ಲ ಮೋಕೆಡೆದು ಕೊನುವ ಇವತ್ತೊಂದು ಹೋಟೆಲ್ ಸ್ಟೈಲಲ್ಲಿ ಬಂಗುಡೆ ಫ್ರೈ ಮಾಡುವ, ನೆಗೆಟ್ ಫ್ರೈ ಅಂತ. ಹೇಗೆ ಮಾಡೋದು ಅಂತ ನೋಡುವ. ಇನಿ ನಮ್ಮ ಒಂಜಿ ಬಂಗುಡೆ ಫ್ರೈ ಮಲ್ಪುಗ ದಾದ ಪಂಡ ಹೋಟೆಲ್ ಎಂಚ ಮಲ್ಪು ಅಂಚ ನಮಕ್ ಏಪಲ ಮಾತಿರಗ್ಲೊಂಜಿ ಪ್ರಾಬ್ಲಮ್ ದಾದ ಪಂಡ ಬಂಗುಡೆ ಅವಡು ಹೋಗ್ಲ ಫ್ರೈ ಮಂತಾನಗ ಐತ ಕವರ್ ಲಕ್ಕೊಂಡು ಕವರ್ ಕೋಟ್ ಆಪುಜಿ ಪಂದ್ ನಮ್ಮ ಇನಿ ಕವರ್ ಲಕ್ಕಂದಿಲಕ ಕವರ್ ಕೋಟ್ ಆಪ್ಲಕ ಹೋಟೆಲ್ ಸೀಕ್ರೆಟ್ ಬಂಗುಡೆ ಫ್ರೈ ಮಲ್ಪುಗ ನೆಗೆಟಿವ್ ಫ್ರೈ ಇಂದು ಪನ್ಪುಂಡು ದಯ ಪಂಡ ಕಾಲಿ ಅರೆಪುಡು ಫ್ರೈ ಮಲ್ಪುನಾಂಡ ಅವು ನೆಗೆಟಿವ್ ಫ್ರೈ. ನಮ್ಮ ಸಜ್ಜಿಗೆ ಡಿಪ್ ಮಂತ್ ಫ್ರೈ ಮಲ್ಪುನಾಂಡ ಅವು ರವಾ ಫ್ರೈ. ನಮ್ಮ ಇನಿ ಮಲ್ಪು ನೆಗೆಟಿವ್ ಫ್ರೈ. ಓಕೆ, ಈ ಹೋಟೆಲ್ ಸ್ಟೈಲ್ ದ ಬಂಗುಡೆ ಫ್ರೈ ಎಂಚ ಮನ್ಪುನು ಪಂದ್ ತೂಕ ಬಲೆ. ಈಗ ಬಂಗುಡೆ ಎಲ್ಲ ಕಟ್ ಮಾಡಿ ತಂದಿದ್ದೇವೆ. ಈಗ ಅದಕ್ಕೆ ಒಂದು ಗೆರೆ ಹಾಕುವ, ಅಂದರೆ ಮಸಾಲೆ ಎಲ್ಲ ಎಲಿಬೇಕಲ್ಲ ಅದಕ್ಕೆ. ನಾವೀಗ ಮೀನನ್ನು ಕಟ್ ಮಾಡಿದ್ದೇವೆ. ಈಗ ಅದಕ್ಕೆ ಒಂದು ಮಸಾಲ ರೆಡಿ ಮಾಡುವ. ಅಂದರೆ ಈಗ ಇಲ್ಲಿ ಇದಕ್ಕೆ ನೆಗೆಟ್ ಫ್ರೈಗೆ ಮಸಾಲೆ ಮಿಕ್ಸ್ ಮಾಡೋದು ಹೇಗೆ ಅಂತ ನಾನು ಹೇಳ್ತೇನೆ. ಈಗ ಇದಕ್ಕೆ ಮಿಕ್ಸಿಂಗ್ ಒಳ್ಳೆಯದಾದರೆ ಮೀನು ಫ್ರೈ ಒಳ್ಳೆಯದಾಗ್ತದೆ. ಮೂಲುಂಡತೆ ಮಿಕ್ಸಿಂಗ್ ಮಲ್ಪುನ ಸರಿಯಾಂಡ ಮೀನ್ ಫ್ರೈ ಸರಿಯಾ ಮಿಕ್ಸಿಂಗ್ ಡೆ ಮೇನ್ ಉಪ್ಪುನು ಇಕ್ಲೆ ಏತ್ ಮಿಕ್ಸ್ ಮನ್ಪೆರೆ ತೀರೋಂಡು ಆತ್ ಶೋಕ ಮಿಕ್ಸ್ ಮನ್ಪ್ಲೆ ಡೈರೆಕ್ಟ್ ಬಾಜ ನಡ್ಲ ಮಿಕ್ಸ್ ಮನ್ಪೊಲಿ ಮಿಕ್ಸಿಡ್ ಮಿಕ್ಸಿಂಗ್ ಮನ್ಪೆರೆ ಸೂಪರ್ ಬಾಪುಂಡು. 3 ಸ್ಪೂನ್ ಮೆಣಸಿನ ಹುಡಿ, 1/4 ಸ್ಪೂನ್ ಅರಸಿನ, 1/4 ಸ್ಪೂನ್ ಕರಿಮೆಣಸಿನ ಹುಡಿ, 1 ಸ್ಪೂನು ಪೀಸ್ ಮಸಾಲ ಫ್ರೈ, 3/4 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ವೆನಿಗರ್. ಅದೊಂದು ವೆನಿಗರ್ ಹಾಕಿದರೆ ಹೋಟೆಲ್ನಲ್ಲಿ ಹಾಗೆ ಮಾಡೋದು, ವೆನಿಗರ್ ಹಾಕಿ ಸೂಪರ್ ಆಗ್ತದೆ ಅದು. ಈಗ 3 ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್, 1 ಸ್ಪೂನ್ ಮೈದಾ. ಇದು ಆಪ್ಷನಲ್, ಈಗ ಅದು ಕೋಟಿಂಗ್ ಆಗ್ತದೆ. ಕಾರ್ನ್ಫ್ಲವರ್ ಹಾಕಿದ್ದೇವೆ, ಕಾರ್ನ್ಫ್ಲವರ್ ಅಲ್ಲಿ ಕೋಟಿಂಗ್ ಆಗ್ತದೆ. ಆದರೆ ಮೈದಾ 1 ಸ್ಪೂನ್ ಹಾಕಿದರೆ ಕೋಟಿಂಗ್ ಒಳ್ಳೇದಾಗ್ತದೆ, ಹಾಗೆ ಕವರ್ ಎದ್ದೇಳುವುದಿಲ್ಲ. ಇದು ಹೋಟ್ಲುಗಳಲ್ಲಿ ಮೈದಾ ಹಾಕ್ತಾರೆ, ನೀವು ಬೇಕಾದರೆ ಮಾತ್ರ ಹಾಕ್ಬೋದು, ಇದು ಆಪ್ಷನಲ್. ನಾನಿಲ್ಲಿ 1 ಸ್ಪೂನ್ ಮೈದಾ ಹಾಕ್ತಿದ್ದೇನೆ, ನಿಮಗೆ ಬೇಡ ಅಂದರೆ ಹಾಕಬೇಡಿ. ಈಗ ಒಂದು ಮೊಟ್ಟೆಯ ವೈಟ್ ಮಾತ್ರ ಹಾಕಲಿಕ್ಕೆ, ಈಗ ಒಳ್ಳೆ ಮಿಕ್ಸ್ ಮಾಡಬೇಕು. ನೆಲ್ಲಾಯ್ಕಡೆ ಮಿಕ್ಸ್ ಮನ್ಪಲೆ ಮಿಕ್ಸಿಂಗ್ ಇಟ್ಕೊಂಡು ಬೋಡಾಡ ಮಿಕ್ಸಿ ಇಡ್ಲ ಪಾಡ್ದು ಮಿಕ್ಸ್ ಮನ್ಪೊಲಿ ಇತ್ತೆ ಚೂರೆ ನೀರು ಪಾಡ್ದು ಮಿಕ್ಸ್ ಮನ್ತರು. ನೀರು ಜಾಸ್ತಿ ಆರೆ ಬಲ್ಲಿ ಚೂರೆ ಪಾಡ ನೋಡು. ಈಗ ಸ್ವಲ್ಪವೇ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಲಾಯ್ಕಡೆಂಚ ಮಿಕ್ಸ್ ಮನ್ಕೊಡು. ವಿನಿಗರ್ಲ ಪಾಡ್ಲ ಹೋಟೆಲ್ದ ರುಚಿ ಆಪು ವಿನಿಗರ್ ಪಾಡ್ಲ. ವಿನಿಗರ್ ಪಾಡು ಜಡ್ಡ ಲೆಮನ್ ಜ್ಯೂಸ್ ಪಾಡ್ಲ ಡೌಲ ಪಾಡಲಿ ಅಂಡ ಹೋಟೆಲ್ದ ಟೇಸ್ಟ್ ಬರ್ಪುಜಿ ಲೆಮನ್ ಜ್ಯೂಸುಡು. ಈಗ ಒಳ್ಳೆ ಮಿಕ್ಸ್ ಆಗಿದೆ. ಇದನ್ನೊಂದು 5 ನಿಮಿಷ ಮಿಕ್ಸ್ ಮಾಡಿದ್ದೇವೆ. ಈಗ ತೂಲೆ ಎಡ್ಡೆ ಮಿಕ್ಸ್ ಆತು ನಿಂಚ ಮಿಕ್ಸಿಂಗ್ ಎಡ್ಡೆ ಅವಡ್ತುಲೆ ನೈಸ್ ಅದು ಒಂದು ಪೂರ ನಮ್ಮ ಪಾಡ್ದಿನ ಹೋಮ್ ಮೇಡೆ. ಪೆಪ್ಪರ್ ಪೌಡ್ಲ ಹೋಮ್ ಮೇಡೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೋಮ್ ಮೇಡೆ. ಅವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಒಂಜಿ ವಸ್ತು ಪಾರ್ದು ಮಲ್ತದಿತ್ತೆ ಅಯ್ನ ಸ್ಟೋರ್ ಮನ್ಪೊಲಿ ನಾನು ರೇ ಪಾಡಲ ಪನ್ಪೆ ದೆನ್ ಪೂರ ಹೋಮ್ ಮೇಡೆ ಪಾಡ್ದಿನ ನಮ್ಮ. ಒಂದು ಫಿಶ್ ಫ್ರೈ ಮಸಾಲ ಒಂಜಿ ಆಪ್ಷನಲ್ ಮಸಾಲ, ಫಿಶ್ ಮಸಾಲ ಅವು ಬೋಡಣ ಮಾತ್ರ ಪಾಡ್ಡೆ, ಬೊಡ್ಚಿ ಹೋಟೆಲ್ಡ್ ಅವು ಪೂರ ಪಾಡುಜಿ. ನಾನು ಕವರ್ದ ವಿಷಯ ಮಾತ್ರ ಪಂಡಿನಿ. ಕವರ್ ಲಕ್ಕುನೆಗ್ ಮೈದಲ ತೆತ್ತಿಲ ಪಾಡೋಡೆ ಅಪಗ ಕವರ್ ಲಕ್ಕುಜಿ. ಈ ಬಂಗುಡೆಗೆ ಒಳ್ಳೆ ಮಸಾಲ ಹಾಕಬೇಕು, ಅಂದರೆ ಅದು ಗೆರೆ ಹಾಕಿದೆ, ಗೆರೆ ಒಳಗೆಲ್ಲ ಮಸಾಲ ಹಚ್ಚಿದರೆ ತುಂಬ ಟೇಸ್ಟ್ ಆಗ್ತದೆ ಅದು. ಮೀನ್ ಪಾಡ್ದಾಗ ನೀರು ಅರಿತದ ಪಾಡ್ಲಿ ಜನ ನಮ್ಮ ಅರೆಕು ನೀರು ಹಾಕೊಂಡು
ಮೀನು ಹಾಕುವಾಗ ಅದು ನೀರಿರ್ತದಲ್ಲ ಅದರಲ್ಲಿ ಅದನ್ನು ಇದು ತೆಗೆದಾಕಿ, ಇಲ್ಲಾಂದರೆ ಅರೆಪ್ಪು ನೀರಾಗ್ತದೆ, ಮಸಾಲ ನೀರಾಗ್ತದೆ. ಈಗ ಒಳ್ಳೆ ಕೋಟಿಂಗ್ ಆಯಿತು ನೋಡಿ. ಇದು ಬಂಗುಡೆಯ ಒಳಗಿರುವ ಮೊಟ್ಟೆ, ಇದು ತುಂಬ ಟೇಸ್ಟ್ ಆಗ್ತದೆ. ನಾವು ಇದನ್ನು ಕೂಡ ಹಾಕಿದ್ದೇವೆ. ಇದು ತುಂಬ ಮೀನಿಗಿಂತ ಇದು ತುಂಬ ಟೇಸ್ಟ್ ಆಗ್ತದೆ. ಅದಕ್ಕೆ ಇದನ್ನು ಮಸಾಲೆಯಲ್ಲಿ ಹಾಕಿಟ್ಟಿದ್ದೇವೆ. ಇದನ್ನು ಮಾತ್ರ ಫ್ರೈ ಮಾಡುವಾಗ ಲಾಸ್ಟಿಗೆ ಫ್ರೈ ಮಾಡೋದು, ಇಲ್ಲಾಂದರೆ ಅದು ರಟ್ಟುತ್ತದೆ. ಈಗ ಮಸಾಲೆ ಎಲ್ಲ ರೆಡಿ ಆಯಿತು ಇದಕ್ಕೆ. ಈಗ ಅದು ಉಪ್ಪು ಖಾರ ಸ್ವಲ್ಪ ಎಲಿಬೇಕಲ್ಲ, ಅದು ದೊಡ್ಡ ಬಂಗುಡೆ ಅಲ್ಲ, ಅದಕ್ಕೆ ಒಂದು 1/4 ಗಂಟೆಯಾಗಿ ಇಡುವ. ಇತ್ತ ತೊಲೆ ಮಿಕ್ಸಿಂಗ್ ಪರ್ಫೆಕ್ಟ್ ಆತುಂಡು. ಅಂಚನೆ ಬಂಗುಡೆ ಫುಲ್ ಕೋಟ್ ಆತುಂಡು. ಇನ್ನೊಂದು 15 ನಿಮಿಷ ಅಂಡಲು ದಿವೋಡು ಒಯ್ಪೆರೆ ಫ್ರಿಜ್ ದಿಂಡಲ್ಲ ಹಾಕೊಂಡು ಪಿದೈ ದಿಂಡಲ್ಲ ಹಾಕೊಂಡು ಪಿದೈ ದಿಂಡ 10 ನಿಮಿಷ ಹತ್ತನ 1/4 ಗಂಟೆ ಹೆಚ್ಚ ದಿವೋಡ್ಸಿ ದಯಪಂಡ ಬೊಕ್ಕ ನೀರು ಬಿಡ್ರೆ ಸುರ ಹಾಕೊಂಡು ನೀರು ಬಿಡ್ರೆ ಬಲ್ಲಿಂದಿತ್ತನ ಫ್ರಿಜ್ ಇಡ್ದಿಲ್ಲ ದಾಲ್ ಹಾಕ್ತದೆ. 10 ನಿಮಿಷ ಹಾಕೊಂಡು ನೀರು ಬಿಡ್ತುಜಿ, ನೀರು ಮಿನಿ ಬಿಡ್ದಿತ್ತು ನಾವು ಒಂಚೂರು ಕಾರ್ನ್ಫ್ಲವರ್ನ ಸ್ಪ್ರೆಡ್ ಮಾಡ್ತದೆ, ಮಿಕ್ಸ್ ಮಾಡ್ತದೆ, ಫ್ರೈ ಮಾಡ್ತಲೆ. ಈಗ 10 ನಿಮಿಷ ಆಯಿತು. ಈಗ ಬಣಲೆಗೆ ಒಂದು ಎಣ್ಣೆ ಹಾಕಿ ಮಸಾಲೆ ಎಲ್ಲ ತುಂಬ ತೆಲ್ಕೊಂಡಿದೆ ಬಂಗುಡೆಗೆ. ಈಗ ಒಂದು ಬಣಲೆಯನ್ನು ತಗೊಂಡು ಎಣ್ಣೆ ಬಿಸಿ ಮಾಡುವ. ಎಣ್ಣೆ ಬೆಚ್ಚಾಯಿರ ದೀತನಮ್ಮ ಮಸ್ತ್ ಎಣ್ಣೆ ದೀಂಡ 2-3 ಒಟ್ಟಿಗೆ ಬಿಡೋಲಿ ಅಂಡ ಮಾತು ಎಣ್ಣೆ ವೇಸ್ಟ್ ಆಗ್ಲ. ಈಗ ನಮ್ಮ ಒಂಜೊಂಜಿ ಬಿಡ್ದು ಕೈ ಫ್ರೈ ಮಲ್ಪಗ ಒಂದು ಎಣ್ಣೆ ದೀವು ಅಂತ ಬೊಕ್ಕಲ್ಲ. ಈ ಹೋಟೆಲ್ನ ಲೆಕ್ಕನೆ ಅವಡ ನಮ್ಮ ಕರ್ಬದ ಬನ್ನಲೆಡ್ ಕೈಪುಡು, ಕರ್ಬದ ಬನ್ನಲೆಡ್ ಕೈಪಿನ ಟೇಸ್ಟೇ ಬೇತೆ. ಇತ್ತಂಡ ಕರ್ಬದ ಬನ್ನಲೆಡೆ ಫ್ರೈ ಮಾಡ್ಲೆ ಇಜ್ಜಿಂದ ಹೋಲಾಕ ನಮ್ಮ ಮುನ್ನ ನಾನ್ ಸ್ಟಿಕ್ ತವದೀವು ಅಂತ. ಈಗ ಎಣ್ಣೆ ಒಳ್ಳೆ ಬಿಸಿಯಾಗಿದೆ, ಅಂದರೆ ನಾವು ಸ್ವಲ್ಪ ಎಣ್ಣೆ ಇಟ್ಟಿದ್ದೇವೆ ಇಲ್ಲೇ. ಹೋಟ್ಲಲ್ಲಿ ಆದರೆ ತುಂಬ ಎಣ್ಣೆ ಹಾಕಿ ತುಂಬ ಮೀನೆಲ್ಲ ಹಾಕ್ತಾರೆ. ನಾವೀಗ ಒಂದೊಂದೇ ಮೀನನ್ನು ಹಾಕುವ. ಮಸಾಲೆಯನ್ನು ಒಳ್ಳೆ ತಾಗಿಸಿ ಹಾಕಿ, ಇಲ್ಲಾದರೆ ಅದು ಕೋಟಿಂಗ್ ಆಗೋದಿಲ್ಲಲ್ಲ. ಹಾಕಿದ ತಕ್ಷಣ ಅದಕ್ಕೆ ಚಮಚ ಹಾಕಬೇಡಿ, ಯಾಕೆಂದರೆ ಅದು ಮಸಾಲ ಹೋಗ್ತದೆ, ಸ್ವಲ್ಪ ಬಿಡಬೇಕು. ಈಗ ಒಂದು ಸೈಡ್ ಫ್ರೈ ಆಯಿತು, ಅದನ್ನು ತಿರುಗಿಸಿ ಹಾಕುವ. ಇದು ಮೀನು ಬಾರಿ ಮಲ್ಲ ಉಂಡ ನಂಗೆ 2 ಚಮಚ ಗೋಡ್ ಹಾಕೋದು ತುಂಡು ಮಂತದ್ಲ ಪಾಡಲಿ ಅಂಡ ಹೋಟೆಲ್ ಕೂಡ ಇಡೀ ಅತ್ತ ಈಗ ನಮ್ಮ ಇಡೀ ಮಂತ್ ತೋಜಾಮಿಲ್ಲ. ಈಗ ನಾವು ಹೋಟೆಲ್ ಸ್ಟೈಲಲ್ಲಿ ಮಾಡಿದ್ದು ಮೀನು ತುಂಡು ಮಾಡಲಿಲ್ಲ. ಎಡ್ಡೆ ಫ್ರೈ ಆಗ್ತದೆ, ಒಳ್ಳೆ ಫ್ರೈ ಆಯಿತು. ಈಗ ತೆಗಿತೇವೆ ನಾವು ಮೀನನ್ನು. ಎಡ್ಡೆ ಫ್ರೈ ಆಗ್ತದೆ, ದೆಪ್ಪೊಂದಿಲ್ಲ ದೆಪ್ಪುನಾಗಿಂತ ಸೈಡ್ ಮಂತದ್ದು ಎಣ್ಣೆ ಅರಿಕ್ತು ದೆಪ್ಪೋಡು. ನಮ್ಮ ಮೊದಲು ಎಣ್ಣೆ ಬಂದರೆ ಜಾಬಿತ್ತಿನೆಟ್ಟು ಕುಡಲಿ ಮೀನು ಪಾರ್ದ ಇಜಿನ ದಾದಾಮ ಬಂಡ ಒಂದೇ ಮೀನು ಮೇಲ್ ಕಾಯಿಲ ಕುಕ್ಕೊಂಡು ಲೈಫ್ ಅಜ್ಜಿಕ್ಕೊಂಡು. ಈಗ ಬಂಗುಡೆ ಫ್ರೈ ಆಯಿತು. ಈಗ ಬಂಗುಡೆದ ಮೊಟ್ಟೆಯನ್ನು ಹಾಕುವ, ತುಂಬ ಟೇಸ್ಟ್. ಇತ್ತ ತುಲೆ ಫ್ರೈ ಪೂರ ಒಂದು ತೆತ್ತಿ ಇತ್ತ ಒಂಜೇನು ತುಂಡು ಮಲ್ತು ತೋಷ್ಪಾವ ತುಲೆ. ಈಗ ಒಂದನ್ನು ಕಟ್ ಮಾಡಿ ನೋಡ್ತೆ ನೋಡಿ, ಒಳ್ಳೆ ಬೆಂದಿದೆ ಈಗ ಬಂಗುಡೆ ನೋಡಿ. ಮುಳ್ಳುಡ್ದು ಬುಡ್ನ ಇಂಚೆಡ್ಡೆ ಫ್ರೈ ಆತ ನಂದು ಅರ್ಥ ತುಲೆ. ಅಂಚನೆ ತುಲೆ ಇದು ಗಟ್ಟಿ ಉಂಡು ಒಂದು ಒಂಜಿ ಚೂರ್ಲ ಲಕ್ಕುಜಿ
ನೋಡಿ ಇಲ್ಲಿ ಹೋಟೆಲ್ ಸ್ಟೈಲಲ್ಲಿ ಬಂಗುಡೆ ನಗೆಟ್ ಫ್ರೈ ಈಗ ಆಗಿದೆ. ಹಾಗೆ ನಾವು ಮೊಟ್ಟೆ ಸಹ ಅದು ಕಾಯಿಸಿದ್ದೇವೆ. ಈಗ ಮೊಟ್ಟೆ ನಮಗೆ ಭಾರಿ ಟೇಸ್ಟ್, ಅದು ನೋಡುವ ಈಗ ಹೇಗೆ ಆಗಿದೆ ಅಂತ. ಹೋಟೆಲ್ ಸ್ಟೈಲ್ ಬಂಗುಡೆ ಫ್ರೈ ಆಗ್ತದೆ. ಪರಿಮಳ ಹೋಟೆಲ್ ಸ್ಟೈಲ್ ಬೈತದೆ. ಹೋಟೆಲ್ ನಮ್ಮ ಎಂಚ ಪರಿಮಳಕ್ಕೆ ನಂಚೆನೆ ಬೊಕತಲೆ ನಮ್ಮ ತೆತ್ತಿಲ ಫ್ರೈ ಮಾಡ್ತದ. ನಮಕ್ ಮಸ್ತ್ ಇಷ್ಟ ತೆತ್ತಿ ಸುರು ನಮ್ಮ ತೆತ್ತಿ ತಿನ್ಪ ಬೊಕ್ಕ ಬಂಗುಡೆ ಫ್ರೈ ತಿನ್ಪ. ಮಸಾಲೆ ಉಂಡತೆ ಕಡಕ್ ಆತಡು, ಹುಳಿ ಉಪ್ಪು ಖಾರ ಪೂರಲ್ಲ ಪರ್ಫೆಕ್ಟ್ ಆತಡು. ತುಲೆ ಎಂಚ ಬೈದಳು ಪಂಡು ಒಂಜಿ ಚೂರ್ಲ ಕವರ್ಲ ಹಾಕಿದ್ಜಿ ಓಕೆ, ಈಗ ಬಂಗುಡೆ ಟೇಸ್ಟ್ ಮಾಡಿ ನೋಡುವ. ಸೂಪರ್ ಆತುಂಡು, ಕಡಕ್ ಆತುಂಡು. ಓಕೆ ಒರ ನಿಕುಲ್ಲ ಟ್ರೈ ಮಾಡ್ತುಲೆ ಇಂಚೆನೆ. ಓಕೆ, ಇವತ್ತು ಈ ಹೋಟೆಲ್ ಸ್ಟೈಲ್ ಬಂಗುಡೆ ನಗೆಟ್ ಫ್ರೈ ರೆಡಿ ಆಗಿದೆ. ಹಾಗೆ ನಾವು ಟೇಸ್ಟ್ ಸಹ ಮಾಡಿದ್ದೇವೆ, ತುಂಬ ಟೇಸ್ಟ್ ಉಂಟು. ಹಾಗೆ ನೀವು ಸಹ ಟ್ರೈ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಸಿಗುವ ನಾಳಿನ ವಿಡಿಯೋದಲ್ಲಿ. ಓಕೆ, ಬಾಯ್ ಬಾಯ್.